ಅಷ್ಟೊಂದು ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂದ್ಮೇಲೆ ನನ್ನ ಆಂಜನೇಯನ್ ಡಾಲರ್ ಏನು ಕದ್ದೆ? ಇಷ್ಟು ದಿನ ನೀನ್ ಬರೀ ಕೊಲೆಗಾರ್ತಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ನೀನ್ ಕಳ್ತನನೂ ಮಾಡ್ತೀಯ ಅಂತ. ಅದ್ಯಾರೋ ಮಾಯಮ್ಮನ್ ಮಾತು ಕೇಳ್ಕೊಂಡು ನನ್ ಡಾಲರ್ನೇ ಕದೀತ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಏಯ್, ಕದ್ದಿರೋ ಪೆಂಡೆಂಟ್ನ ವಾಪಸ್ ಕೊಡು. ಆಗ್ಲಿಂದ ಕೇಳ್ತಾನೆ ಇದೀನಿ, ಮಾತಾಡ್ತಾನೆ ಇದೀನಿ, ಒಳ್ಳೆ ಕತ್ತೆ ತರ ಆ ಕಡೆ ತಿರ್ಕೊಂಡು ನಿಂತಿದ್ಯಲ್ಲ, ಕಿವಿ ಕೇಳಿಸ್ತಿಲ್ವಾ? ನೋಡು, ಗೊತ್ತು ತಾನೇ ನನ್ ಪನಿಷ್ಮೆಂಟ್ ಕೊಟ್ರೆ ಹೇಗಿರುತ್ತೆ ಅಂತ. ಸುಮ್ನೆ ನನ್ ತಲೆ ಕೆಡಿಸ್ಬೇಡ. ನಮ್ಮಮ್ಮ ಕೊಟ್ಟಿರೋ ಆಂಜನೇಯನ್ ಡಾಲರ್ ಅದು, ವಾಪಸ್ ಕೊಡೋದನ್ನ. ಏಯ್, ನಗ್ತಾ ಇದ್ಯಾ? ನಿನಗೆ ಸ್ವಲ್ಪನೂ ಗಿಲ್ಟ್ ಅನ್ನೋದೇ ಇಲ್ವಾ? ಓ, ಏನ್ ಮಾಡ್ಕೊಳ್ತಾನೆ ಅನ್ನೋ ದುರಂಕಾರನ? ಬೇಡ ಮೀರಾ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡ. ಏಯ್, ಹುಡುಗಾಟ ಆಡ್ತಿದ್ಯಾ ನನ್ನ ಹತ್ರ? ಯಾಕೆ ಬಸ್ಗೆ ಹೊಡೆದಿದ್ದು, ನೀರು ತುಂಬಿದ್ದು ಎಲ್ಲ ಮರ್ತೋದ್ಯಾ? ಬೇಡ ಮೀರಾ, ತುಂಬಾ ಕೆಣಕ್ತಿದ್ಯಾ. ನನಗ್ ಕೋಪ ಬಂದ್ರೆ ಒಂದೇ ನಿಮಿಷ ಜೈಲಲ್ಲಿ ಇರ್ತೀಯ. ಒಂದಲ್ಲ ಎರಡಲ್ಲ 14 ವರ್ಷ ಜೀವಾವಧಿ ಶಿಕ್ಷೆ ಅನುಭವಿಸ್ತೀಯ. ನೋಡು, ಈ ತರ ಎಲ್ಲ ನಾಟಕ ಮಾಡಿದ್ರೆ ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅನ್ಕೋಬೇಡ. ಬೇರೆ ಏನ್ ಕದ್ದಿದ್ರು ನಾನು ಸುಮ್ಮನೆ ಇರ್ತಿದ್ದೆ, ಆದ್ರೆ ಆ ಡಾಲರ್ ನನಗೆ ತುಂಬಾ ಮುಖ್ಯ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಮರ್ಯಾದೆಯಾಗ ಅದನ್ನು ವಾಪಸ್ ಕೊಟ್ಬಿಡೋ. ಯಾವಾಗ್ಲೂ ನಿನ್ ಕಪಾಳಕ್ಕೆ ಬಾರಿಸ್ತಿದ್ದೆ, ಆದ್ರೆ ನಿನ್ ಮೇಲೆ ಕೂಗಾಡಿದ್ರೆ ಅದಕ್ಕೆ ಬೇಜಾರು ಮಾಡ್ಕೊಳ್ತಾರೆ. ನಮ್ಮಿಬ್ರು ಜಗಳ ಅವ್ರಿಗೆ ಗೊತ್ತಾಗದ್ ಬೇಡ ಅಂತ ಸುಮ್ಮನಿದ್ದೀನಿ. ನೋಡು, ಸುಮ್ಮನೆ ನನ್ನ ಆಂಜನೇಯನ್ ಡಾಲರ್ನ ವಾಪಸ್ ಕೊಟ್ಬಿಡು. ಆಮೇಲೆ ನೀನ್ ಕದ್ದೇ ಇಲ್ಲ ಅಂತ ಸುಳ್ಳು ಹೇಳ್ಬೇಡ ನನ್ನ ಹತ್ರ. ನಾನ್ ಯಾಕೋ ಸುಳ್ಳು ಹೇಳಿ? ಹೌದು, ನಾನೇ ಕದ್ದಿದ್ದು. ಏನ್ ಮಾಡ್ತೀಯೋ ಮಾಡ್ಕೋ. ಏಯ್, ಯಾರ ಮುಂದೆ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇದ್ಯಾ ನಿನ್ಗೆ? ಗೊತ್ತು ಕಣೋ, ಈ ಮನೆ ಹಿರಿ ನಾಯಿ ಜೊತೆ ಮಾತಾಡ್ತಿದ್ದೀನಿ ಅಂತ. ನನ್ನನ್ನೇ ನಾಯಿ ಅಂತ್ಯಾ? ಯು ಇಡಿಯಟ್! ನೀನ್ ಈ ಮನೇಲಿ ಇರೋದಕ್ಕೂ ಲಾಯಕ್ಕಿಲ್ಲ. ಇರು ನಿನ್ನ. ಏಯ್, ಏನೋ ಮಾಡ್ತೀಯಾ? ಸಾಕ್ಷಿ ತಗೊಂಡೋಗ್ ಸ್ಟೇಷನ್ ಕೊಡ್ತೀಯಾ? ಕೊಟ್ಕೋ ಹೋಗೋ. ಜೈಲಿಗೆ ಹಾಕ್ಸ್ತೀಯಾ? ತಾಕತ್ತಿದ್ರೆ ನನ್ನ ಜೈಲಿಗೆ ಹಾಕ್ಸು ನೋಡೋಣ. ಕೃಷ್ಣ, ತಿನ್ನೋ ಅನ್ನನ ಯಾರಾದ್ರೂ ಈ ತರ ಉಗಿತಾರಾ? ಬರ್ತಾ ಬರ್ತಾ ಬರೀ ಕೆಟ್ಟ ಬುದ್ಧಿ ಕಲಿತಾ ಇದೀಯಾ. ಯಾವತ್ತು ಬೆಳೀತಾ ಒಳ್ಳೆ ಬುದ್ಧಿನ ಕಲಿಬೇಕು. ಹೋಗ್ಲಿ ಬಿಡು ಸೇವಂತಿ, ಪಾಪ ಅವನಿಗೇನು ಗೊತ್ತಾಗುತ್ತೆ, ಇನ್ನು ಚಿಕ್ಕ ಹುಡುಗ. ಅಲ್ಲ ಸರ್, ಗಾದೆನೇ ಇದೆ ಅಲ್ವಾ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಎಲ್ರೂ ಮುದ್ದು ಮಾಡಿ ಮಾಡಿ ಇವನು ಹಿಂಗಾಗಿದ್ದಾನೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಸರ್. ಹೀಗೆ ಹಠ ಮಾಡ್ತಾ ಕೂತ್ಕೊಂಡ್ರೆ ಸುಸ್ತಾಗಲ್ವಾ?